ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ವಿಚಾರನ ನಾನು ಡಿಸ್ಕಸ್ ಮಾಡ್ಲಿಕ್ಕಿದ್ದೇನೆ. ಇದೊಂದು ಅವೇರ್ನೆಸ್ ವಿಡಿಯೋ ಆಗ್ಲಿಕ್ಕಿದೆ. ಆದ್ರೆ ಇಫ್ ಇನ್ ಕೇಸ್ ನೀವು ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ನ ಮಾಡ್ತಾ ಇದ್ರಾ, ಇನ್ವೆಸ್ಟ್ ನ ಮಾಡ್ತಾ ಇದ್ರ, ಅಥವಾ ಬಾಕಿ ಯಾವುದೇ ರೀತಿಯ ಸರ್ವಿಸಸ್ ನೀವು ತಗೊಳ್ತಾ ಇದ್ರ ಅಂತ ಇದ್ದಾಗ ಈ ಅವೇರ್ನೆಸ್ ವಿಡಿಯೋ ಏನಿದೆಯಲ್ಲ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗ್ಲಿಕ್ಕಿದೆ. ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡಿ. ನೀವು ಇಫ್ ಇನ್ ಕೇಸ್ ಎಷ್ಟೇ ಎಜುಕೇಟೆಡ್ ಆಗಿರ್ಬೋದು ಅಥವಾ ಎಷ್ಟೇ ಬುದ್ಧಿವಂತರಾಗಿರ್ಬೋದು, ಸ್ಟಿಲ್ ಫ್ರಾಡ್ ಮಾಡೋರು ಯಾವ ರೀತಿ ನಮ್ಮ ಜೊತೆ ಮೋಸ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದ್ದೇನೆ. ಸೊ ಮುಂಚೆ ಏನಾಗ್ತಾ ಇತ್ತು, ಈ ಫೈನಾನ್ಷಿಯಲ್ ಫ್ರಾಡ್ ಆಗಿರ್ಬೋದು ಅಥವಾ ಡಿಜಿಟಲ್ ಫ್ರಾಡ್ ಆಗಿರ್ಬೋದು ತುಂಬಾನೇ ರೇರ್ ಆಗಿತ್ತು. ಎಲ್ಲೋ ಒಂದು ಕಡೆ ಆಗ್ತಾ ಇತ್ತು, ನಮ್ಗೆ ಗೊತ್ತಾಗ್ತಾನೆ ಇರ್ಲಿಲ್ಲ. ಅಂಡ್ ಈಗ ಏನಾಗಿದೆ, ಇದು ಆಲ್ಮೋಸ್ಟ್ ಎವ್ರಿ ಡೇ ಆಗ್ತಾ ಇದೆ. ಯಾರಾದ್ರೂ ಒಬ್ರು ಈ ಒಂದು ಡಿಜಿಟಲ್ ಫ್ರಾಡ್ ಗೆ ಒಳಗಾಗ್ತಾನೆ ಇದ್ದಾರೆ, ಅದರಿಂದ ಒಂದು ಮೋಸನ ಅನುಭವಿಸ್ತಾನೆ ಇದ್ದಾರೆ. ಹಾಗೆ ಈ ಒಂದು ಡಿಜಿಟಲ್ ಫ್ರಾಡ್ ಏನಿದೆಯಲ್ಲ, ಮುಂಚೆ ಏನಾಗ್ತಾ ಇತ್ತು, ಆಲ್ಮೋಸ್ಟ್ ನಮ್ಗೆ ಗೊತ್ತಾಗ್ತಾ ಇತ್ತು. ಈಗ ನಿಮ್ಗೊಂದು ಇನ್ಬಾಕ್ಸ್ ಗೆ ಮೆಸೇಜ್ ಬರ್ತಾ ಇತ್ತು, ಅದ್ರಲ್ಲೊಂದು ಲಿಂಕ್ ಇರ್ತಾ ಇತ್ತು, ಅಥವಾ ಯಾರಾದ್ರೂ ಕಾಲ್ ಮಾಡಿ OTP ಕೇಳ್ತಾ ಇದ್ರು. ಈ ರೀತಿ ನಿಮ್ಗೆ ಫ್ರಾಡ್ ಗಳು ಕಾಣಲಿಕ್ಕೆ ಸಿಗ್ತಾ ಇತ್ತು. ಆಲ್ಮೋಸ್ಟ್ ಸ್ವಲ್ಪ ಕಾಮನ್ ಸೆನ್ಸ್ ಇರೋರಿಗೆ ಇದು ಅರ್ಥ ಆಗ್ತಾ ಇತ್ತು. ಬಟ್ ಈಗ ಏನಾಗ್ತಾ ಇದೆ, ಆಲ್ಮೋಸ್ಟ್ ರಿಯಲ್ ರೀತಿನ ನಡೀತಾ ಇದೆ. ಅಂದ್ರೆ ಏನೇ ನಿಮ್ಗೆ ನಾಲೆಜ್ ಇದ್ರೂ ಕೂಡ ಇದು ರಿಯಲ್ ಅಥವಾ ಸುಳ್ಳ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗಿದೆ. ಆ ರೀತಿ ಡಿಜಿಟಲ್ ಫ್ರಾಡ್ ಗಳು ನಮ್ಗೆ ನಡೀತಾ ಇದೆ. ಫೇಕ್ ವೆಬ್ಸೈಟ್ ಗಳಾಗಿರ್ಬೋದು, ಅಥವಾ ಫೇಕ್ ಆಪ್ ಗಳಾಗಿರ್ಬೋದು, ಅಥವಾ ಫೇಕ್ ವಿಡಿಯೋಸ್ ಗಳಾಗಿರ್ಬೋದು, ಈ ಒಂದು AI ನ ಯುಗದಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇದೆ. ಇದರಿಂದಾಗಿ ಏನಾಗ್ತಾ ಇದೆ, ಯಾವುದು ನಿಜ ಯಾವುದು ಸುಳ್ಳು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ದೊಡ್ಡ ಮಟ್ಟದಲ್ಲಿ ಕಷ್ಟ ಆಗ್ತಾ ಇದೆ. ಒಂದು ಸಿಂಪಲ್ ಎಕ್ಸಾಂಪಲ್ ಅನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ನೀಡಲಿಕ್ಕಿದ್ದೇನೆ. ರೀಸೆಂಟ್ಲಿ ಒಬ್ಬ ದೊಡ್ಡ ಕಂಪನಿಯ ಫೌಂಡರ್ ಕೂಡ ಈ ಒಂದು ಸ್ಕ್ಯಾಮ್ ನ ಬಲೆಯಲ್ಲಿ ಸಿಕ್ಕಾಕೊಂಡಿದ್ರು, ಅಥವಾ ಅವರಿಗೆ ಈ ಒಂದು ಸ್ಕ್ಯಾಮ್ ನಿಂದ ಎಫೆಕ್ಟ್ ಆಗಿತ್ತು. ಅದು ಯಾವ ರೀತಿ ಇತ್ತು ಎಲ್ಲವನ್ನು ಕೂಡ ನಾವು ಗಮನಿಸೋಣ. ಬಟ್ ಅದಕ್ಕಿಂತ ಮುಂಚೆ ಇಫ್ ಇನ್ ಕೇಸ್ ನಿಮಗೆ ಇಂತಹ ಅವೇರ್ನೆಸ್ ವಿಡಿಯೋಗಳು ತುಂಬಾನೇ ಇಂಪಾರ್ಟೆಂಟ್ ಸೊಸೈಟಿಗೆ ಅಂತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಟ್ರೇಡಿಂಗ್ ರಿಲೇಟೆಡ್ ವಿಡಿಯೋಸ್ ಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಅದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ವಿಡಿಯೋನ ಶುರು ಮಾಡೋಣ. ಡಿಜಿಟಲ್ ಫ್ರಾಡ್ ಗಳ ಬಗ್ಗೆ ಆಲ್ಮೋಸ್ಟ್ ಈಗ ಎಲ್ರಿಗೂ ಕೂಡ ಗೊತ್ತಿದೆ. ನಿಮಗೂ ಕೂಡ ತುಂಬಾ ಬಾರಿ ಮೆಸೇಜ್ ಬಂದಿರಬಹುದು, ಇಷ್ಟು ಇನ್ವೆಸ್ಟ್ ನ ಮಾಡಿ ನಿಮ್ಗೆ ಅಷ್ಟು ದೊಡ್ಡ ರಿಟರ್ನ್ ಸಿಗುತ್ತೆ, ಅಥವಾ ನಾವು ಒಂದು ಇನ್ವೆಸ್ಟ್ಮೆಂಟ್ ಅಡ್ವೈಸರಿನ ನಡೆಸ್ತಾ ಇದೀವಿ, ಅಥವಾ ನೀವು ಇಫ್ ಇನ್ ಕೇಸ್ 5,000 ಇನ್ವೆಸ್ಟ್ ಮಾಡಿದ್ರೆ ಲೈಕ್ 3 hours ಅಲ್ಲಿ ನಿಮ್ಗೆ 50,000 rupees ಅನ್ನ ಕೊಡ್ತೀವಿ. ಈ ರೀತಿ ತುಂಬಾ ರೀತಿಯ ಒಂದು ಮೆಸೇಜಸ್ ಗಳು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಬಂದಿರುತ್ತೆ. ಅಥವಾ ನೀವು ನಿಮ್ಮ ಸರ್ಕಲ್ ಗಳಲ್ಲಿ ನೋಡಿರ್ತೀರ, ಯಾರತ್ರ ಇನ್ವೆಸ್ಟ್ ನ ಮಾಡಿರ್ತಾರೆ, ಆನಂತರ ಅವರು ಆ ಹಣನ ಕಂಪ್ಲೀಟ್ ಆಗಿ ಕಳ್ಕೊಂಡಿರ್ತಾರೆ. ಅವ್ರು ಯಾರಿಗೂ ಕೂಡ ಹೇಳೋ ಸ್ಥಿತಿಯಲ್ಲಿ ಇರೋದಿಲ್ಲ, ಅಂಡ್ ಅದರಿಂದ ಹೊರಗಡೆ ಬರುವಂತ ಸಿಚುವೇಶನ್ ಅಲ್ಲೂ ಕೂಡ ಇರೋದಿಲ್ಲ. ಅಥವಾ ನೀವು ಈಗ ರೀಸೆಂಟ್ಲಿ ನೋಡಿರ್ಬೋದು, ಈ ಡಿಜಿಟಲ್ ಅರೆಸ್ಟ್ ಅನ್ನುವಂತಹ ಒಂದು ಸಿಂಪಲ್ ಥಿಂಗ್ ನ ಬೇಸ್ಡ್ ಆಗಿ ಎಷ್ಟು ಜನ ಮೋಸ ಹೋಗ್ತಾ ಇದ್ದಾರೆ ಅಂದ್ರೆ ಅದನ್ನು ಕೂಡ ನಂಬುವಂತಹ ಒಂದು ತುಂಬಾ ಜನ ಹೊರಗಡೆ ನಮ್ಗೆ ಕಾಣ್ಲಿಕ್ಕೆ ಸಿಗ್ತಾ ಇದ್ದಾರೆ. ಅಂದ್ರೆ ಆ ರೀತಿಯ ಸ್ಕ್ಯಾಮ್ ಗಳು ತುಂಬಾನೇ ನಡೀತಾ ಇದೆ. ಹಾಗಾಗಿ ಈ ಸ್ಟೋರಿಗಳು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಯಾವ ರೀತಿ ಈ ಸ್ಕ್ಯಾಮ್ ಗಳು ನಡೆಯುತ್ತೆ ಅಂತಾರೆ. ಫಾರ್ ಅನ್ ಎಕ್ಸಾಂಪಲ್, ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಕೆಲವೊಂದು ಬಾರಿ ಟಿಪ್ಸ್ ಅಂಡ್ ಕಾಲ್ಸ್ ನ ಕೊಡೋದಾಗಿರ್ಬೋದು, ಅಥವಾ ನೀವು ಒಂದು ಬ್ರೋಕರ್ ಪ್ಲಾಟ್ಫಾರ್ಮ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ತೀರಾ, ಇಮಿಡಿಯೇಟ್ಲಿ ನಿಮ್ಗೊಂದು ಕಾಲ್ ಬರುತ್ತೆ, ನೀವು ನಮ್ಮ ಒಂದು ಪ್ಲಾಟ್ಫಾರ್ಮ್ ಗೆ ಜಾಯ್ನ್ ಆಗಿದ್ದೀರಾ, ಅಥವಾ ಫಾರ್ ಅನ್ ಎಕ್ಸಾಂಪಲ್ ನೀವು ನಮ್ಮ ಟಿಪ್ಸ್ ಅಂಡ್ ಕಾಲ್ಸ್ ನ ತಗೊಳ್ಳಿ, ನಿಮ್ಗೆ ಅದರಲ್ಲಿ ತುಂಬಾನೇ ದೊಡ್ಡ ಮಟ್ಟದ ರಿಟರ್ನ್ ಸಿಗುತ್ತೆ. ಅಥವಾ ಇಫ್ ಇನ್ ಕೇಸ್ ನೀವು ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ಲೈಕ್ ಒಂದು 3 months ಅಲ್ಲಿ ನಾವು ಅಷ್ಟು ದೊಡ್ಡ ರಿಟರ್ನ್ಸ್ ಅನ್ನು ಕೊಡ್ತೀವಿ. ಬೇಸಿಕಲಿ ಯಾವ ರೀತಿ ಜನರ ಆಸೆಗಳೇನಿರುತ್ತೆ ಅದರ ಬೇಸ್ಡ್ ಆಗಿ ಈ ರೀತಿಯ ಸ್ಕ್ಯಾಮರ್ಸ್ ಏನಿದಿರಲ್ಲ ಜನರನ್ನ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಬೇಸಿಕಲಿ ಯಾರಿಗೆಲ್ಲ ಆಸೆ ಜಾಸ್ತಿ ಇರುತ್ತೆ ಅವರು ಈ ಸ್ಕ್ಯಾಮ್ ಅಲ್ಲಿ ಸಿಕ್ಕಾಕೊಳ್ತಾ ಹೋಗ್ತಾ ಇರ್ತಾರೆ. ಹಾಗಾಗಿ ಈ ಸ್ಟೋರಿಗಳನ್ನ ತುಂಬಾ ಬಾರಿ ನೀವು ಕೇಳಿರ್ತೀರಾ, ಅಂಡ್ ಈ ಸ್ಟೋರಿಗಳ ಬಗ್ಗೆ ತುಂಬಾ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ ಯಾವ ರೀತಿ ಈ ಒಂದು ಡಿಜಿಟಲ್ ಫ್ರಾಡ್ ನಡೀತಾ ಇದೆ ಅಂತ. ಸ್ಟಿಲ್ ತುಂಬಾ ಜನ ಇದರಿಂದ ಮೋಸ ಹೋಗ್ತಾ ಇದ್ದಾರೆ. ಸೊ ಸಿಂಪಲ್ ಫ್ಯಾಕ್ಟರ್ ಏನು ಅಂದ್ರೆ, ಯಾರು ಬೇಕಿದ್ರು ಈ ಸ್ಕ್ಯಾಮ್ಗೆ ಒಳಗಾಗಬಹುದು. ನೀವು ಎಷ್ಟೇ ಎಜುಕೇಶನ್ ಹೊಂದಿರಿ ಅಥವಾ ಎಷ್ಟೇ ನಿಮ್ಗೆ ನಾಲೆಜ್ ಇರಲಿ, ಸ್ಟಿಲ್ ಒಂದು ಪಾಯಿಂಟ್ ಅಲ್ಲಿ ನೀವು ಇದಕ್ಕೆ ಫಾಲ್ ಆಗುವಂತ ಸಾಧ್ಯತೆ ಇರುತ್ತೆ. ಈ ಸ್ಕ್ಯಾಮರ್ಸ್ ಗಳ ಒಂದು ಬಲೆಗೆ ಬೀಳುವಂತ ಸಾಧ್ಯತೆ ಇರುತ್ತೆ. ಕೆಲವೊಂದು ಫ್ಯಾಕ್ಟ್ ಗಳನ್ನ ನಾನು ನಿಮ್ಗೆ ಜಸ್ಟ್ ರೀಡ್ ಮಾಡ್ತೀನಿ. ಆಲ್ಮೋಸ್ಟ್ ಲೈಕ್ 28 lakh ಅಂದ್ರೆ 28 ಲಕ್ಷಕ್ಕಿಂತ ಜಾಸ್ತಿ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಗಳು ರಿಜಿಸ್ಟರ್ ಆಗಿದೆ 2025ನೇ ಇಸವಿಯಲ್ಲಿ. ಒಂದೇ ವರ್ಷದಲ್ಲಿ 28 ಲಕ್ಷಕ್ಕೂ ಜಾಸ್ತಿ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಗಳು ರಿಜಿಸ್ಟರ್ ಆಗಿದೆ. 22,000 ಕೋಟಿಗಿಂತ ಜಾಸ್ತಿ ಹಣ ಏನಿದೆಯಲ್ಲ ತುಂಬಾ ಜನ ಡಿಜಿಟಲ್ ಫ್ರಾಡ್ ನಲ್ಲಿ ಕಳ್ಕೊಂಡಿದ್ದಾರೆ. ಮೇಜರ್ಲಿ ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ ಇರುತ್ತೆ. ಈಗ ಟ್ರೇಡಿಂಗ್ ನಲ್ಲಿ ನೀವು ಇನ್ವೆಸ್ಟ್ ಮಾಡಿ ಅಥವಾ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಈ ರೀತಿಯ ಸ್ಕ್ಯಾಮ್ ನ ಬೇಸ್ಡ್ ಆಗಿ 22,000 ಕೋಟಿಗೂ ಅಧಿಕ ಹಣ ಏನಿದೆಯಲ್ಲ ಲಾಸ್ ಆಗಿದೆ. ಹಾಗೆ ಲೆಸ್ ದನ್ 2% ಕೇಸಸ್ ಕನ್ವರ್ಟೆಡ್ ಇಂಟು FIRs. ಕೇವಲ 2%, ಅದಕ್ಕಿಂತ ಕಡಿಮೆ ಕೇಸಸ್ ಏನಿದೆಯಲ್ಲ FIR ಆಗಿ ಕನ್ವರ್ಟ್ ಆಗ್ತಾ ಇದೆ. ಅಂದ್ರೆ ಆಲ್ಮೋಸ್ಟ್ 28 lakh ರಿಜಿಸ್ಟರ್ ಆಗಿದೆ ಕಂಪ್ಲೇಂಟ್, ಬಟ್ ಅದರಲ್ಲಿ 2% ಗಿಂತನೂ ಕೆಳಗಡೆ FIR ರಿಜಿಸ್ಟರ್ ಆಗಿದೆ. 47% ಇಂಡಿಯನ್ಸ್ ಹ್ಯಾವ್ ಫೇಸ್ ಆರ್ ನೋ
someone impacted by AI or deepfake scams. ಈಗ ಈ ಒಂದು AI ನ ಯುಗದಲ್ಲಿ ಅಥವಾ ಡಿಫೇಕ್ ಅಂದ್ರೆ ಈಗ ನನ್ನ ಒಂದು ಫೇಸ್ ಏನಿದೆ ಅದನ್ನೇ ಇಟ್ಕೊಂಡು ನಾಳೆ ನಿಮ್ಗೊಂದು ವಿಡಿಯೋ ಬರ್ಬೋದು, ಈ ರೀತಿ ಇನ್ವೆಸ್ಟ್ ಮಾಡಿ ಅಂದ್ರೆ ಆ ರೀತಿ AI ನ ಮೂಲಕ ಯಾರ ಸೆಲೆಬ್ರಿಟಿ ಅಥವಾ ಯಾರೇ ದೊಡ್ಡ ವ್ಯಕ್ತಿಯ ಒಂದು ಫೇಸ್ ಅನ್ನ ಹಾಕ್ಬಿಟ್ಟು ನಿಮ್ಗೆ ನಾಳೆ ಮೆಸೇಜ್ ಬರ್ಬೋದು ಅಥವಾ ವಿಡಿಯೋ ಬರ್ಬೋದು. ಅದನ್ನು ನೀವು ಪ್ರಾಪರ್ಲಿ ನೋಡ್ಬೇಕಾಗತ್ತೆ, ಇದು ರಿಯಲ್ ಅಥವಾ ಇದು ಸುಳ್ಳ, ಏನ್ ವಿಚಾರ ಅನ್ನೋದನ್ನ ನೋಡ್ಬಿಟ್ಟೆ ನೀವು ಅದರಲ್ಲಿ ಹಣನ ಕೊಡ್ಬೇಕಾಗುತ್ತೆ. ಆ ರೀತಿಯ ಸಿಚುವೇಶನ್ ನಮ್ಗೆ ಕ್ರಿಯೇಟ್ ಆಗಿದೆ. ಆಲ್ಮೋಸ್ಟ್ 47% ಆಫ್ ದ ಇಂಡಿಯನ್ಸ್ ಅಂದ್ರೆ ಆಲ್ಮೋಸ್ಟ್ ಅರ್ಧದಷ್ಟು ಇಂಡಿಯನ್ ಪಾಪ್ಯುಲೇಷನ್ ಏನಿದೆಯಲ್ಲ, ಯಾರಾದ್ರೂ ಒಬ್ರು ಈ ಒಂದು ಡಿಫೇಕ್ ಅಥವಾ AI ನ ವಿಚಾರದಲ್ಲಿ ಸ್ಕ್ಯಾಮ್ ಆಗಿರೋರ ಬಗ್ಗೆ ಗೊತ್ತಿರುತ್ತೆ ಅಥವಾ ಪರ್ಸನಲಿ ಅವರು ಸ್ಕ್ಯಾಮ್ ಆಗಿರೋರು ಇರ್ತಾರೆ. ಹಾಗಾಗಿ ಅಷ್ಟು ದೊಡ್ಡ ನಂಬರ್ ಇಲ್ಲಿ ನಮ್ಗೆ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಡಿಫೇಕ್ ಫ್ರಾಡ್ ಗ್ರೋಯಿಂಗ್ ಎಕ್ಸ್ಪೋನೆನ್ಷಿಯಲಿ, ನೆಕ್ಸ್ಟ್ ವೇ ಆಫ್ ಸ್ಕ್ಯಾಮ್ಸ್ ವಿಲ್ ಬಿ ಹಾರ್ಡರ್ ಟು ಡಿಟೆಕ್ಟ್. ಈಗ ಏನಾಗಿದೆ ಅಂದ್ರೆ AI ನ ಜನರೇಷನ್ ಅಲ್ಲಿ ಯಾರ ಮುಖವನ್ನು ಕೂಡ ಯಾವುದೋ ಒಂದು ವಿಡಿಯೋಗೆ ಹಾಕ್ಬಿಟ್ಟು ಅವರ ವಾಯ್ಸ್ ಅನ್ನು ನೀಡ್ಬಿಟ್ಟು ಏನ್ ಬೇಕಿದ್ರು ಈಗ ಹೇಳಿಸಬಹುದು. ಅಷ್ಟು ತುಂಬಾನೇ ದೊಡ್ಡ ಮಟ್ಟದಲ್ಲಿ ಟೆಕ್ನಾಲಜಿ ಗ್ರೋ ಆಗಿದೆ. ಅಂಡ್ ಇದರಿಂದ ಏನಾಗ್ತಾ ಇದೆ, ಈಗ ಸ್ಕ್ಯಾಮ್ಸ್ ಗಳು ಕೂಡ ದೊಡ್ಡ ಮಟ್ಟದಲ್ಲಿ ಗ್ರೋ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ತುಂಬಾ ಜನ ಮೋಸ ಹೋಗ್ತಾ ಇದ್ದಾರೆ. ನಾಳೆ ನಮ್ದೇ ವಿಡಿಯೋ ಬರ್ಬೋದು, ಆ ರೀತಿ ಕೂಡ ನಿಮ್ಗೆ ಕಾಣ್ಲಿಕ್ಕೆ ಸಿಗ್ಬೋದು. ಅಥವಾ ನಾಳೆ ನಿಮ್ಮ ಫೇವರೇಟ್ ಆಕ್ಟರ್ ನ ವಿಡಿಯೋ ಬರ್ಬೋದು ಅಥವಾ ಫೇವರೇಟ್ ಕ್ರಿಕೆಟರ್ ನ ವಿಡಿಯೋ ಬರ್ಬೋದು. ಸೊ ನೀವೇನ್ ಅನ್ಕೊಳ್ತೀರಾ, ರಿಯಲ್ ಆಗಿ ಇವರು ಅದನ್ನ ಹೇಳ್ತಾ ಇದಾರೆ ಅಂತ ಅನ್ಕೊಳ್ತೀರಾ. ಅಂಡ್ ಅದರ ಬೇಸ್ಡ್ ಆಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ನೀವು ಮೋಸನ ಹೋಗ್ತೀರಾ. ಸೊ ಹಾಗಾಗಿ ನೀವು ತುಂಬಾನೇ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾಗಿರೋದು, ಈ ಒಂದು ವಿಡಿಯೋ AI ನ ಬೇಸ್ಡ್ ಆಗಿ ಕ್ರಿಯೇಟ್ ಆಗಿರೋದ ಅಥವಾ ರಿಯಲ್ ಆಗಿ ಈ ವ್ಯಕ್ತಿ ನಮ್ಗೆ ಏನಾದ್ರೂ ಸಜೆಷನ್ ಕೊಡ್ತಾ ಇದ್ದಾನ ಅಂತ ಅದನ್ನ ನೀವು ಪ್ರಾಪರ್ಲಿ ನೋಡ್ಬಿಟ್ಟು ಅದರ ಬೇಸ್ಡ್ ಆಗಿ ಇನ್ವೆಸ್ಟ್ಮೆಂಟ್ ಅಥವಾ ಯಾವುದೇ ರೀತಿಯ ಫೈನಾನ್ಷಿಯಲ್ ಡಿಸಿಷನ್ಸ್ ಗಳನ್ನ ತಗೊಳ್ಬೇಕಾಗತ್ತೆ. ಈಗ ಈ ಎಲ್ಲಾ ಒಂದು ವಿಚಾರಗಳನ್ನ ಜಸ್ಟ್ ವಿಡಿಯೋಸ್ ಗಳಿಗೆ ಮಾತ್ರ ನಾವು ಇಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ವಿಡಿಯೋಗಳ ಮುಖಾಂತರ ಮಾತ್ರ ನಿಮ್ಗೆ ಫ್ರಾಡ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ತುಂಬಾ ಬಾರಿ ಈ ಫ್ರಾಡ್ಸ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಬ್ರಾಂಡ್ ಗಳನ್ನ ಅಥವಾ ಕೆಲವೊಂದು ವೆಬ್ಸೈಟ್ ಗಳ ಬೇಸ್ಡ್ ಆಗಿ ಕೂಡ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾರೆ. ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್, ನೀವು ಅಮೆಝಾನ್ ಅಲ್ಲಿ ಏನಾದ್ರೂ ಪರ್ಚೇಸ್ ಮಾಡ್ತಾ ಇರ್ತೀರಾ, ಆಗ ನಿಮ್ಗೊಂದು ಏನಾದ್ರೂ ಮೆಸೇಜ್ ಬರುತ್ತೆ ಅಂತ ಅನ್ಕೊಳ್ಳಿ. amazon.com ಅಂತ ಏನಿದೆ ಅಥವಾ .in ಅಂತ ಏನಿದೆ, ಅದರ ಒಂದು ಡಾಟ್ ನ ನಂತರ ಸಮಥಿಂಗ್ ಚೇಂಜ್ ಮಾಡ್ಬಿಟ್ಟು ಮೇ ಬಿ amazon.co.in ಆ ರೀತಿ ಏನಾದ್ರೂ ಆಗ್ಬಿಟ್ಟು, ಅಂದ್ರೆ ಜಸ್ಟ್ ಒಂದು ವೆಬ್ಸೈಟ್ ಸೇಮ್ ಇರುತ್ತೆ, ಅಮೆಝಾನ್ ಅನ್ನೋದು ಸೇಮ್ ಇರುತ್ತೆ, ಅದರ ನಂತರದ ವರ್ಡ್ ಗಳು ಚೇಂಜ್ ಇರುತ್ತೆ. ಮೇ ಬಿ ಬೇರೆ ರೀತಿ ಇರ್ಬೋದು. ಈಗ ನಮ್ದು ಟ್ರೇಡಿಂಗ್ ಕನ್ನಡ ಹೆಸರಲ್ಲಿ ಬೇರೆ ರೀತಿ ನಿಮ್ಗೆ ಸ್ವಲ್ಪ ಹೆಸರನ್ನ ಚೇಂಜ್ ಮಾಡ್ಬಿಟ್ಟು ನಿಮ್ಗೆ ಮೆಸೇಜ್ ಮಾಡೋದಾಗಿರ್ಬೋದು ಅಥವಾ ಅದರ ಲಿಂಕ್ ಅನ್ನ ನಿಮ್ಗೆ ಶೇರ್ ಮಾಡೋದು ಸ್ವಲ್ಪ ನೀವು ಸೇಫ್ ಆಗಿರ್ಬೇಕಾಗತ್ತೆ. ಜಸ್ಟ್ ಫಾರ್ ದ ಇನ್ಫಾರ್ಮೇಶನ್, ನಮ್ಮ ವೆಬ್ಸೈಟ್ ಏನಿದೆ www.tradingkannada.com, ಅದನ್ನು ಬಿಟ್ಟು ಬಾಕಿ ಯಾವುದೇ ರೀತಿ ನಮ್ದು ವೆಬ್ಸೈಟ್ ಇರೋದಿಲ್ಲ. ಹಾಗಾಗಿ ನೀವು ಯಾವಾಗಲೂ ಕೂಡ ನಮ್ಮ ಸರ್ವಿಸ್ ಅನ್ನ ಅಥವಾ ನಮ್ಮ ಕ್ಲಾಸಸ್ ಗಳಿಗೆ ಜಾಯ್ನ್ ಆದಾಗ ಅದನ್ನ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಈ ಫ್ರಾಡ್ ಗಳು ಜಸ್ಟ್ ವಿಡಿಯೋ ಅಥವಾ ಜಸ್ಟ್ AI ನ ಬೇಸ್ಡ್ ಆಗಿ ನಡೀತಾ ಇಲ್ಲ, ಈವನ್ ಫೇಕ್ ವೆಬ್ಸೈಟ್ ಗಳು ಅಥವಾ ಫೇಕ್ ಬ್ರಾಂಡ್ ನ ನೇಮ್ ಗಳಿಂದ ಕೂಡ ಆಗ್ತಾ ಇದೆ. ಸೊ ಇದು ಯಾವುದೇ ಕಾರಣಕ್ಕೂ ಜಸ್ಟ್ ಒಂದು ಕ್ರಿಪ್ಟೋ, ಫೋರೆಕ್ಸ್ ಅಥವಾ ಇಂಡಿಯನ್ ಮಾರ್ಕೆಟ್ ಅಥವಾ ಒಂದು ಫೈನಾನ್ಷಿಯಲ್ ಮಾರ್ಕೆಟ್ ಗೆ ಸೀಮಿತವಾಗಿಲ್ಲ. ಇದೇನಾಗಿದೆ, ಆಲ್ಮೋಸ್ಟ್ ಯಾವುದೇ ನೀವು ಕ್ಲೋತಿಂಗ್ ಬ್ರಾಂಡ್ ನ ವೆಬ್ಸೈಟ್ ಅನ್ನು ನೀವು ನೋಡ್ತಾ ಇದ್ರ ಅಥವಾ ಯಾವ್ದಾದ್ರು ಒಂದು ನೀವು ರೆಸ್ಟೋರೆಂಟ್ ನ ವೆಬ್ಸೈಟ್ ಅನ್ನು ನೋಡ್ತಾ ಇದ್ರೆ, ಏನೋ ಒಂದು ನೀವು ನೋಡ್ತಾ ಇದ್ರೆ ಆನ್ಲೈನ್ ಅಲ್ಲಿ ಅಂತ ಇದ್ದಾಗ, ಆಗ ನೀವು ಅದನ್ನ ವೆಬ್ಸೈಟ್ ಅನ್ನ ಪ್ರಾಪರ್ಲಿ ನೋಡ್ಬೇಕಾಗುತ್ತೆ. ಇದು ರಿಯಲ್ ಆಗಿರೋ ವೆಬ್ಸೈಟ್ ಇವಾರ್ದು ಅಥವಾ ಇದ್ರಲ್ಲಿ ಏನಾದ್ರೂ ಫೇಕ್ ಥಿಂಗ್ಸ್ ಏನಾದ್ರೂ ಇದೆಯಾ ಅಂದ್ರೆ ಜಸ್ಟ್ ಒಂದು ಸಣ್ಣ ಸ್ಪೆಲ್ಲಿಂಗ್ ಅನ್ನ ಚೇಂಜ್ ಮಾಡಿದ್ರೆ ಆಯ್ತು. ಈಗ ಅಮೆಝಾನ್ಗೆ ಲಾಸ್ಟ್ಗೆ .n ಅಂತ ಹಾಕಿದ್ರೆ ಅಲ್ಲೂ ಕೂಡ ತುಂಬಾ ಜನರಿಗೆ ಗೊತ್ತಾಗೋದಿಲ್ಲ. ಸೊ ಈ ರೀತಿ ಸಣ್ಣ ಸಣ್ಣ ವಿಚಾರಗಳನ್ನ ಫಾಲೋ ಮಾಡಿರೋದನ್ನ ತುಂಬಾ ಬಾರಿ ನಾವು ನೋಡಿದೀವಿ. ಇದರ ಬೇಸ್ಡ್ ಆಗಿ ತುಂಬಾ ಜನ ಮೋಸ ಹೋಗಿರೋದು ಕೂಡ ನಮ್ಗೆ ಕಾಣ್ಲಿಕ್ಕೆ ಸಿಗ್ತದೆ. ಜಸ್ಟ್ ಇಮ್ಯಾಜಿನ್ ಮಾಡಿ ಗೈಸ್, 22,000 ಕೋಟಿ ರೂಪಾಯಿಗಳು ಲಾಸ್ ಆಗ್ಬೇಕು ಅಂತ ಇದ್ದಾಗ ಅದು ಯಾವ ರೀತಿಯ ಫ್ರಾಡ್ ಅಂದ್ರೆ ಅಷ್ಟು ರಿಯಲ್ ಆಗಿ ಇದ್ರೆ ಮಾತ್ರ ಅಷ್ಟು ದೊಡ್ಡ ಹಣ ನಮ್ಗೆ ಲಾಸ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಫ್ರಾಡ್ ಮಾಡೋರು ಯಾವಾಗಲೂ ಕೂಡ ಬ್ರಾಂಡ್ ನ ಹೆಸರನ್ನ ತುಂಬಾನೇ ಬೇರೆ ರೀತಿಯಲ್ಲಿ ತಗೊಳ್ಬಹುದು ಅಥವಾ ಆಲ್ಮೋಸ್ಟ್ ರಿಯಲ್ ರೀತಿ ನಿಮ್ಗೆ ಶೋ ಮಾಡ್ಬಿಟ್ಟು ಆಗ್ಲೂ ಕೂಡ ನಿಮ್ಗೆ ಮೋಸ ಮಾಡುವ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಇರುತ್ತೆ. ಓನ್ಲಿ ಥಿಂಗ್ ಈಸ್, ನಮ್ಮ ಸಿಸ್ಟಮ್ ಏನಿದೆಯಲ್ಲ ಇದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಸ್ಟ್ರಗಲ್ ಮಾಡ್ತಾ ಇದೆ. ಅಂದ್ರೆ ಯಾವ್ದು ರಿಯಲ್ ಯಾವ್ದು ಫೇಕ್ ಅನ್ನೋದನ್ನ ಐಡೆಂಟಿಫೈ ಮಾಡೋದಕ್ಕೆ ನಮ್ಗೊಂದು ಪ್ರಾಪರ್ ಸಿಸ್ಟಮ್ ಬೇಕಾಗುತ್ತೆ. ಆ ಸಿಸ್ಟಮ್ ನಮ್ಗೆ ಪ್ರಾಪರ್ಲಿ ಸಿಗ್ತಾ ಇಲ್ಲ, ಅದರಿಂದಾಗಿ ತುಂಬಾ ಜನ ಮೋಸ ಹೋಗ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ನೆಕ್ಸ್ಟ್ ಟೈಮ್ ಯಾವುದೋ ಒಂದು ವೆಬ್ಸೈಟ್ ಅನ್ನ ಅಥವಾ ಯಾವುದೋ ಒಂದು ಮೆಸೇಜ್ ಅನ್ನ ಅಥವಾ ಯಾವುದೋ ಒಂದು ಆಪ್ ಅನ್ನ ನೀವು ಡೌನ್ಲೋಡ್ ಮಾಡುವಾಗ ಆ ಲಿಂಕ್ ಅನ್ನ ಪ್ರಾಪರ್ಲಿ ಒಂದು ಬಾರಿ 1-2 ಸೆಕೆಂಡ್ ನೋಡ್ಬಿಟ್ಟು ಆ ನಂತರ ಅದನ್ನ ಕ್ಲಿಕ್ ಮಾಡೋದೇನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸ್ವಲ್ಪ ಜನ ಅನ್ಕೊಳ್ಬಹುದು ನಾವು ಕಂಪ್ಲೀಟ್ಲಿ ಸೇಫ್ ಆಗಿದ್ದೇವೆ, ನಮ್ಗೆ ಈ ಫ್ರಾಡ್ ನಿಂದ ಏನು ಕೂಡ ತೊಂದರೆ ಇಲ್ಲ ಅಂತ. ಬಟ್ ಒಂದು ರೀಸೆಂಟ್ಲಿ ಆಗಿರೋ ಸ್ಟೋರಿನ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಎಷ್ಟು ದೊಡ್ಡ ಲೆವೆಲ್ ಅಲ್ಲಿ ಆ ಒಂದು ಇನ್ಸಿಡೆಂಟ್ ಆಗಿತ್ತು ಅನ್ನೋದನ್ನ ಥಿಂಕ್ ಮಾಡಿ. ಅಂಡ್ ಅಷ್ಟು ದೊಡ್ಡ ಲೆವೆಲ್ ಅಲ್ಲಿ ಆ ಫ್ರಾಡ್ ಆಗ್ಬೇಕು ಅಂತ ಇದ್ದಾಗ ನಾವು ಸಾಮಾನ್ಯ ಜನರು ಯಾವ ರೀತಿ ಈ ಒಂದು ಫ್ರಾಡ್ ನಿಂದ ಎಫೆಕ್ಟ್ ಆಗ್ಬೋದು ಅನ್ನೋದನ್ನ ಜಸ್ಟ್ ಥಿಂಕ್ ಮಾಡಿ. ಈಗ ರೀಸೆಂಟ್ಲಿ ಏನಾಯ್ತು, CoinDCX ನ ಫೌಂಡರ್ ಗಳನ್ನ ಅರೆಸ್ಟ್ ಮಾಡಲಾಯಿತು. ಸೊ ಇದರಲ್ಲಿ ಏನಾಯ್ತು ಅಂದ್ರೆ CoinDCX ನ ಬ್ರಾಂಡ್ ಅನ್ನ ಯೂಸ್ ಮಾಡ್ಬಿಟ್ಟು ಯಾರೋ ಒಬ್ಬ ಕ್ಲೈಂಟ್ ಗೆ ಮೋಸ ಮಾಡ್ತಾರೆ. ಅಂದ್ರೆ coindcx.com ಅಂತ ಏನಿದೆ ಅದರ ಜಾಗದಲ್ಲಿ coindcx.co ಅಂತ ಹಾಕ್ಬಿಟ್ಟು ಯಾರೋ ಒಬ್ರು ಹಣನ ಕ್ಲೈಂಟ್ ನಿಂದ ತೆಗೆದುಕೊಳ್ತಾರೆ. ಈಗ
ಪೇ ಮಾಡಿರೋರು ಏನ್ ಅನ್ಕೊಳ್ತಾರೆ, ಇದು ಕಾಯಿನ್ ಡಿ6 ವೆಬ್ಸೈಟ್, ನಾನು ಕಾಯಿನ್ ಡಿ6 ಗೆ ಪೇ ಮಾಡ್ತಾ ಇದ್ದೇನೆ ಅಂತ. ಬಟ್ ಫ್ರಾಡ್ ಮಾಡೋರು ಏನ್ ಮಾಡಿದ್ದಾರೆ, ಕಾಯಿನ್ ಡಿ6 ನ ಬ್ರ್ಯಾಂಡ್ ಅನ್ನ ಯೂಸ್ ಮಾಡಿಬಿಟ್ಟು ಸ್ಲೈಟ್ಲಿ ಚೇಂಜ್ ಮಾಡಿಬಿಟ್ಟು ಆ ವೆಬ್ಸೈಟ್ ಅನ್ನ ಮಾಡಿದ್ರು ಅಂಡ್ ಆ ವೆಬ್ಸೈಟ್ ಅನ್ನು ಯೂಸ್ ಮಾಡಿಬಿಟ್ಟು ಫ್ರಾಡ್ ನ ಮಾಡಿದ್ರು. ಇದರಿಂದ ಏನಾಯ್ತು, ಕಾಯಿನ್ ಡಿ6 ನ ಫೌಂಡರ್ ಅನ್ನ ರೀಸೆಂಟ್ಲಿ ಪೊಲೀಸ್ನವರು ಅರೆಸ್ಟ್ ಮಾಡಿದ್ರು. ಬಟ್ ಕಾಯಿನ್ ಡಿ6 ನ ಫೌಂಡರ್ಸ್ಗೂ ಅಥವಾ ಕಾಯಿನ್ ಡಿ6 ನ ಒಂದು ಪ್ಲಾಟ್ಫಾರ್ಮ್ಗೂ ಯಾವುದೇ ರೀತಿ ಈ ಫ್ರಾಡ್ ನ ಜೊತೆಗೆ ಸಂಬಂಧನೇ ಇದ್ದಿರ್ಲಿಲ್ಲ. ಬಟ್ ಇವರನ್ನ ಅರೆಸ್ಟ್ ಮಾಡಿಬಿಟ್ಟು, ಫೌಂಡರ್ ಗಳನ್ನ ಅರೆಸ್ಟ್ ಮಾಡಿಬಿಟ್ಟು ಇನ್ವೆಸ್ಟಿಗೇಷನ್ ಶುರು ಆಗುತ್ತೆ. ಆನಂತರ ಗೊತ್ತಾಗುತ್ತೆ ಈ ಫೌಂಡರ್ಸ್ಗೂ ಕಾಯಿನ್ ಡಿ6ಗೂ ಯಾವುದೇ ರೀತಿ ಈ ಒಂದು ಫ್ರಾಡ್ ನಲ್ಲಿ ಸಂಬಂಧನೇ ಇಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಜಸ್ಟ್ ಇಮ್ಯಾಜಿನ್, ಅಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಫ್ರಾಡ್ ನಡೆಯಿತು, ಬಟ್ ಅಲ್ಲಿ ಸಿಕ್ಕಾಕೊಳ್ಳಿರೋದು ಅಥವಾ ಇನ್ವೆಸ್ಟಿಗೇಷನ್ ನ ಅನುಭವಿಸಿರೋರು ಯಾರು, ಕಾಯಿನ್ ಡಿ6 ನ ಫೌಂಡರ್ಸ್. ಯಾವುದೇ ರೀತಿ ತಪ್ಪು ಮಾಡದೆ ಅವರ ಮೇಲೇನೆ ಈ ಒಂದು ಕೇಸ್ ಏನಿದೆಯಲ್ಲ ಫೈಲ್ ಆಗುತ್ತೆ. ಆಬ್ವಿಯಸ್ಲಿ ಆನಂತರ ಅವರನ್ನ ಬಿಟ್ಬಿಡಲಾಗತ್ತೆ ಅಥವಾ ಅದರ ಬಗ್ಗೆ ಗೊತ್ತಾಗುತ್ತೆ. ಬಟ್ ಇದರ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂದ್ರೆ, ಇಫ್ ಇನ್ ಕೇಸ್ ಏನಾದ್ರೂ ನಿಮ್ಮ ವಿಚಾರದಲ್ಲಿ ಅಥವಾ ನಿಮ್ಮ ಯಾವ್ದಾದ್ರು ಒಂದು ಇನ್ಸ್ಟಾಗ್ರಾಮ್ ಫೋಟೋ ಆಗಿರ್ಬೋದು ಅಥವಾ ನಿಮ್ಮ ಒಂದು ಫೇಸ್ ಅನ್ನ ಹಾಕ್ಬಿಟ್ಟು ಯಾರಾದ್ರೂ ಒಬ್ರು ಫೇಕ್ ವಿಡಿಯೋನ ಮಾಡಿದ್ರು ಅಂತ ಇದ್ದಾಗ ಫಸ್ಟ್ ಗೆ ನಿಮ್ಮ ಮೇಲೇನೆ ಆ ಟಾರ್ಗೆಟ್ ಕಾಣ್ಲಿಕ್ಕೆ ಸಿಗುತ್ತೆ, ನಿಮ್ಮ ಮೇಲೆ ಫಸ್ಟ್ ಗೆ ಇನ್ವೆಸ್ಟಿಗೇಷನ್ ಶುರು ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಫೋಟೋನ ಯೂಸ್ ಮಾಡಿಬಿಟ್ಟು ಕೂಡ ಯಾರು ಬೇಕಿದ್ರು ಆ ಸ್ಕ್ಯಾಮ್ ಅನ್ನ ಮಾಡಬಹುದು. ಮೇ ಬಿ ನಿಮ್ಮ ಫೋಟೋನ ಯೂಸ್ ಮಾಡಿಬಿಟ್ಟು ನಿಮ್ಮ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಯಾರಿಗಾದ್ರೂ ಮೆಸೇಜ್ ಮಾಡೋದಾಗಿರ್ಬೋದು ಅಥವಾ ಒಂದು ವಿಡಿಯೋ ಕಾಲ್ ನ ಬೇಸ್ಡ್ ಆಗಿ ಆ ರೀತಿ ಮಾಡ್ಬಿಟ್ಟು ಹಣನ ಕೇಳೋದಾಗಿರ್ಬೋದು, ಈ ರೀತಿಯಲ್ಲಿ ಆಗ್ಬೋದು. ಸೊ ಆ ನಂತರ ಸಿಕ್ಕಾಕೊಳ್ಳೋದು ನೀವಾಗಿರ್ತೀರ, ಅಂದ್ರೆ ನಿಮ್ಮ ವಿಡಿಯೋ ಅಥವಾ ನಿಮ್ಮ ಫೇಸ್ ಅಲ್ಲಿ ಬಂದಿರತ್ತೆ. ಸೊ ಅದರ ಬೇಸ್ಡ್ ಆಗಿ ನೀವು ಸಿಕ್ಕಾಕೊಳ್ತೀರ. ಹಾಗಾಗಿ ಯಾವಾಗ್ಲೂ ಕೂಡ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು, ನಾವು ಸಿಸ್ಟಮ್ ನ ಬಿಲೀವ್ ಮಾಡ್ಬಿಟ್ಟು ನಮ್ಗೇನು ಕೂಡ ಆಗೋದಿಲ್ಲ ಆ ರೀತಿ ಅನ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಈಗಿನ ಸಿಚುವೇಶನ್ ಯಾವ ರೀತಿ ಇದೆ ಅಂದ್ರೆ, ಇನ್ನೂ ಕೂಡ ಆ ರೀತಿಯ ಸಿಸ್ಟಮ್ಗಳು ಕ್ರಿಯೇಟ್ ಆಗಿಲ್ಲ, ಯಾವುದು ರಿಯಲ್ ಅಥವಾ ಯಾವುದು ಫೇಕ್ ಅನ್ನೋದನ್ನ ಐಡೆಂಟಿಫೈ ಮಾಡೋದು. ಸೊ ಹಾಗಾಗಿ ಯಾರೇ ತಪ್ಪು ಮಾಡಿದ್ರು ಕೂಡ, ಈಗ ಯಾರೋ ಒಬ್ರು ಮಾಡಿರೋ ಫ್ರಾಡ್ ನಿಂದಾಗಿ ಕಾಯಿನ್ ಡಿ6 ನವರು ಸಿಕ್ಕಾಕೊಂಡ್ರು. ಅದೇ ರೀತಿ ತುಂಬಾ ಬ್ರ್ಯಾಂಡ್ ಗಳು ಆಬ್ವಿಯಸ್ಲಿ ಇದನ್ನ ಫೇಸ್ ಮಾಡಿದೆ. ಬಟ್ ಇದು ರೀಸೆಂಟ್ಲಿ ಆಗಿರೋ ವಿಚಾರ ಆಗಿರೋದ್ರಿಂದ ಇದನ್ನ ನಾನು ಪಿಕ್ ಮಾಡಿದೆ. ಬಟ್ ಒಂದು ವಿಚಾರ ಏನು ಅಂದ್ರೆ, ಅಷ್ಟು ದೊಡ್ಡ ಫೌಂಡರ್ಸ್ ಗಳಿಗೇನೆ ಇದು ಆಗ್ಬೇಕು ಅಂತ ಇದ್ದಾಗ ಇದು ಯಾರಿಗ್ ಬೇಕಿದ್ರು ಆಗ್ಬೋದು. ಹಾಗಾಗಿ ನಮ್ಮ ಜಾಗೃತೆಯಲ್ಲಿ ನಾವಿರೋದು ಏನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವುದೇ ಒಂದು ಲಿಂಕ್ ಅನ್ನ ವಿಡಿಯೋನ ನಂಬೋದಕ್ಕಿಂತ ಮುಂಚೆ ಇನ್ನಾದ್ರೂ ಸ್ವಲ್ಪ ಸೇಫ್ ಆಗಿ ಇರ್ಬೇಕಾಗತ್ತೆ. ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾಯಿನ್ ಡಿ6 ನ ಫೌಂಡರ್ಸ್ ಗಳಿಗೆ ಈ ಒಂದು ಇಶ್ಯೂ ಆಗಿರೋದ್ರಿಂದ ಅವ್ರು ಏನ್ ಮಾಡ್ತಾರೆ, ನಿಯರ್ ಅಬೌಟ್ 100 crores ಅನ್ನ ಈ ಒಂದು ಡಿಜಿಟಲ್ ಫ್ರಾಡ್ ನಿಂದ ಯಾರೆಲ್ಲ ಎಫೆಕ್ಟ್ ಆಗಿದ್ದಾರೆ ಅವರಿಗೆ ಅಂತಾನೆ ಇಡ್ತಾ ಇದ್ದಾರೆ. ಅಂದ್ರೆ ಯಾರಿಗಾದ್ರೂ ಡಿಜಿಟಲ್ ಫ್ರಾಡ್ ಆಗ್ತಾ ಇದೆ ಅಂತ ಇದ್ದಾಗ ಅವರು ಡಿಜಿಟಲ್ ಸುರಕ್ಷಾ ಅನ್ನುವಂತಹ ಒಂದು ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾರಿಗಾದ್ರೂ ಡಿಜಿಟಲ್ ಫ್ರಾಡ್ ಆದಾಗ ಅವರಿಗೆ ವಾಟ್ಸ್ಆಪ್ ನ ಸಪೋರ್ಟ್ ಆಗಿರ್ಬೋದು ಅಥವಾ ಈ ರೀತಿ ಏನಾದ್ರೂ ಫ್ರಾಡ್ ಆದಾಗ ಅವೇರ್ನೆಸ್ ಆಗಿರ್ಬೋದು ಅಥವಾ ರಿಯಲ್ ಟೈಮ್ ವೆರಿಫಿಕೇಶನ್ ಆಗಿರ್ಬೋದು, ಈ ರೀತಿಯ ಸಪೋರ್ಟ್ ಆಗಿರ್ಬೋದು, ಇದನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಅವರಿಗೆ ಪ್ಲಾನ್ ನ ಮಾಡ್ತಾ ಇದ್ದಾರೆ. ನಿಯರ್ ಅಬೌಟ್ 100 crore ಅಷ್ಟು ಹಣನ ಇದಕ್ಕಾಗಿ ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಅದರ ಬೇಸ್ಡ್ ಆಗಿ ಡಿಜಿಟಲ್ ಅವೇರ್ನೆಸ್ ನ ಅವ್ರು ತಗೊಂಡು ಬರ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಫ್ರಾಡ್ ನಿಂದ ಜನರನ್ನ ಸೇಫ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದು ಏನೇ ಆಗಿರ್ಬೋದು, ಬಟ್ ಇದು ಒಂದು ಪ್ಲಾಟ್ಫಾರ್ಮ್ ಗೆ ಸೀಮಿತ ಆಗಿರುವಂತಹ ವಿಚಾರ ಅಲ್ಲ. ಸೊ ಹಾಗಾಗಿ ಇದು ಒಂದು ಪ್ಲಾಟ್ಫಾರ್ಮ್ ಗೆ ಸೀಮಿತ ಆಗಿರುವಂತಹ ವಿಚಾರ ಅಲ್ಲ. ಇದು ಯಾವುದೇ ಪ್ಲಾಟ್ಫಾರ್ಮ್ ಅಲ್ಲಿ ಆಗ್ಬೋದು, ಯಾವುದೇ ವೆಬ್ಸೈಟ್ ಅಲ್ಲಿ ಆಗ್ಬೋದು ಅಥವಾ ಯಾವುದೇ ಒಂದು ಸೆಲೆಬ್ರಿಟಿಯ ವಿಚಾರದಲ್ಲಿ ಕೂಡ ಆಗ್ಬೋದು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಗೆ ಬೇಕಾಗಿರೋದು ಸೆಲ್ಫ್ ಅವೇರ್ನೆಸ್. ಅಂದ್ರೆ ನಮ್ಮ ಒಂದು ಅವೇರ್ನೆಸ್, ನಾವು ಎಷ್ಟು ಜಾಗರೂಕತೆಯಿಂದ ಯಾವ್ದನ್ನಾದ್ರೂ ವಿಚಾರಗಳನ್ನ ನೋಡ್ತೀವಿ ಅನ್ನೋದನ್ನ ನಾವು ಫಸ್ಟ್ ಗೆ ತಿಳ್ಕೊಳ್ಬೇಕಾಗತ್ತೆ. ಯಾವ್ದಾದ್ರು ಒಂದು ವಿಚಾರ ನಂಬೋದಕ್ಕಿಂತ ಮುಂಚೆ ಅದನ್ನ ವೆರಿಫೈ ಮಾಡ್ಬೇಕಾಗತ್ತೆ. ಅಥವಾ ಯಾವ್ದಾದ್ರು ಒಂದು ಪ್ಲಾಟ್ಫಾರ್ಮ್ ಗೆ KYC ಮಾಡ್ತಾ ಇದ್ದೇವೆ ಅಂತಿದ್ದಾಗ ಅದರಲ್ಲೂ ಕೂಡ ಸ್ವಲ್ಪ ನಾವು ಸೇಫ್ ಆಗಿ ಇರ್ಬೇಕಾಗತ್ತೆ. ಸೊ ಇದು ಒಂದು ಪ್ಲಾಟ್ಫಾರ್ಮ್ ನ ಅಥವಾ ಒಂದು ಕ್ರಿಪ್ಟೋದ ಅಥವಾ ಒಂದು ಇಂಡಿಯನ್ ಮಾರ್ಕೆಟ್ ನ ಇಶ್ಯೂ ಅಲ್ಲ, ಇದು ಆಲ್ಮೋಸ್ಟ್ ಒಂದು ಗ್ಲೋಬಲ್ ಇಶ್ಯೂ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಈ ಒಂದು ಗ್ಲೋಬಲ್ ಇಶ್ಯೂನ ನಾವು ಸಾಲ್ವ್ ಮಾಡಬೇಕು ಅಂತ ಇದ್ದಾಗ ಎಲ್ಲರ ಸಪೋರ್ಟ್ ಅಥವಾ ಎಲ್ಲರ ಅವೇರ್ನೆಸ್ ಏನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಸ್ ಅ ಯೂಸರ್ ನೀವು ಏನೆಲ್ಲ ವಿಚಾರಗಳ ಬಗ್ಗೆ ಫೋಕಸ್ ನ ಮಾಡಬೇಕು ಅನ್ನೋದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತಿಳಿಸ್ತಾ ಬರ್ತಾ ಇದ್ದೇನೆ. ಯಾರಾದ್ರೂ ನಿಮ್ಗೆ ಗ್ಯಾರಂಟಿಡ್ ರಿಟರ್ನ್ಸ್ ಅಂತ ಹೇಳ್ತಾ ಇದ್ರೆ ಯಾವುದೇ ಕಾರಣಕ್ಕೂ ನಂಬಲಿಕ್ಕೆ ಹೋಗಬೇಡಿ. ಅನ್ನೋನ್ ಲಿಂಕ್ಸ್ ಅಥವಾ ಆಪ್ ಅನ್ನ ಯಾವುದೇ ಕಾರಣಕ್ಕೂ ನೀವು ಕ್ಲಿಕ್ ಮಾಡ್ಲಿಕ್ಕೆ ಹೋಗಬೇಡಿ. ಮೆಸೇಜಸ್ ಫ್ರಮ್ ಅಡ್ವೈಸರ್ಸ್ ಆನ್ ಟೆಲಿಗ್ರಾಮ್ ಆರ್ ವಾಟ್ಸ್ಆಪ್. ಇಫ್ ಇನ್ ಕೇಸ್ ನಿಮ್ಗೆ ಯಾರಾದ್ರೂ ಅಡ್ವೈಸರ್ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡ್ತಾ ಇದ್ದಾರೆ ಅಥವಾ ನಿಮ್ಗೆ ಗ್ಯಾರಂಟಿಡ್ ರಿಟರ್ನ್ ಅಥವಾ ಆಬ್ವಿಯಸ್ಲಿ ಕಾಲ್ಸ್ ಅಂಡ್ ಟಿಪ್ಸ್ ನ ಬಗ್ಗೆ ಯಾರಾದ್ರೂ ವಾಟ್ಸ್ಆಪ್ ಅಲ್ಲಿ ಅಥವಾ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಅದನ್ನು ಕೂಡ ನೀವು ನಂಬಲಿಕ್ಕೆ ಹೋಗಬೇಡಿ. ಅದು ಆಲ್ಮೋಸ್ಟ್ 101% ಸ್ಕ್ಯಾಮ್ ಆಗಿನೇ ಇರುತ್ತೆ. ಸೊ ಅದರಿಂದ ನೀವು ಸೇಫ್ ಆಗಿ ಇರಬೇಕಾಗತ್ತೆ. ಆಲ್ವೇಸ್ ಈ ಒಂದು ಕ್ವಶನ್ ಅನ್ನು ನೀವು ಕೇಳಲಿಕ್ಕೆ ಟ್ರೈ ಮಾಡಿ, ಈಸ್ ದಿಸ್ ಪ್ಲಾಟ್ಫಾರ್ಮ್ ಜೆನ್ಯೂನ್? ಯಾವುದೇ ಪ್ಲಾಟ್ಫಾರ್ಮ್ ಅನ್ನು ನೀವು ಯೂಸ್ ಮಾಡ್ತಾ ಇದ್ರೆ ಈ ಪ್ಲಾಟ್ಫಾರ್ಮ್ ಜೆನ್ಯೂನ್ ಆಗಿದೆಯಾ ಅನ್ನೋದನ್ನ ನೀವು ಖುದ್ದಾಗಿ ಅದನ್ನ ತಿಳ್ಕೊಂಡ್ಬಿಟ್ಟೆ ಅದನ್ನ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಹಾಗೆ ಈಸ್ ದಿಸ್ ಗುಡ್ ಟು ಬಿ ಟ್ರೂ? ಅಂದ್ರೆ ಇದು ನಿಜವಾಗಿಯೂ ಸತ್ಯನಾ ಅನ್ನೋದನ್ನ ನೀವು ಫಸ್ಟ್ ಗೆ ನೋಡಿ. ಅಂದ್ರೆ ಯಾರಾದ್ರೂ 10,000 ಹಾಕ್ಬಿಟ್ಟು 1 ಲಕ್ಷ ಕೊಡ್ತೇನೆ ಅಂತ ಇದ್ದಾಗ ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡಿ ಅದು ನಿಜವಾಗಿಯೂ ಆಗತ್ತಾ, ಅಂದ್ರೆ ಆ ರೀತಿ ಸಾಧ್ಯತೆ ಇದೆ ಅನ್ನೋದನ್ನ ನೀವು ಥಿಂಕ್ ಮಾಡ್ಬೇಕಾಗುತ್ತೆ. ಆ ನಂತರ ಮಾತ್ರ ನೀವು ಮುಂದುವರಿಬೇಕಾಗುತ್ತೆ. ಸೊ ಈ ಎರಡು ಕ್ವಶನ್ ಅನ್ನ ಯಾವಾಗಲೂ ಕೂಡ ನೀವು ಯಾವ್ದಾದ್ರು ಒಂದು ಫೈನಾನ್ಷಿಯಲ್ ಮಾರ್ಕೆಟ್ ನ ಪ್ರಾಡಕ್ಟ್ ಅನ್ನು ಯೂಸ್ ಮಾಡುವಾಗ ನೀವು ಯಾವಾಗಲೂ ಕೂಡ ಯೋಚನೆಯನ್ನ ಮಾಡ್ಬೇಕಾಗತ್ತೆ. ಹಾಗೆ
ಯಾವಾಗ್ಲೂ ಕೂಡ ಒಂದು ಬಾರಿ ಸ್ವಲ್ಪ ಒಂದು ಸಣ್ಣ ಪಾಸ್ ಅನ್ನ ತಗೊಳ್ಳಿ. ಯಾವಾಗಾದ್ರೂ ಒಂದು ಹಣನ ಸೆಂಡ್ ಮಾಡುವಾಗ ಅಥವಾ ಯಾವಾಗಾದ್ರೂ ಒಂದು ಪೇಮೆಂಟ್ ನ ಮಾಡುವಾಗ, ಸ್ಕ್ಯಾನರ್ ನ ಸ್ಕ್ಯಾನ್ ಮಾಡುವಾಗ, ಏನಾದ್ರೂ ಒಂದು ವಿಚಾರನ ಮಾಡುವಾಗ ಒಂದು 2 ಸೆಕೆಂಡ್ ಪಾಸ್ ಮಾಡಿ. ಅಂದ್ರೆ ಒಂದ್ ಸ್ವಲ್ಪ ಶಾಂತಿಯಿಂದ ಇರಿ, ಇದು ನಿಜವಾಗಿಯೂ ಜೆನ್ಯೂನಾ ಅಥವಾ ಇದಕ್ಕೆ ನಾನು ಹಣನ ಹಾಕ್ಬೋದು ಅನ್ನುವಂತಹ ಥಿಂಕಿಂಗ್ ನಿಮ್ಗೆ ಬರ್ಬೇಕಾಗುತ್ತೆ. ಹಾಗೆ KYC ಅಥವಾ ಪರ್ಸನಲ್ ಡೀಟೇಲ್ಸ್ ಗಳನ್ನ ಶೇರ್ ಮಾಡುವಾಗ್ಲೂ ಕೂಡ ನೀವು ಆದಷ್ಟು ಜಾಗರೂಕತೆಯಿಂದ ನಿಮ್ಮ KYC ಅಥವಾ ಪರ್ಸನಲ್ ಡೀಟೇಲ್ಸ್ ಗಳನ್ನ ಶೇರ್ ಮಾಡಬೇಕಾಗುತ್ತೆ. ಸೊ ಈ ಎಲ್ಲಾ ವಿಚಾರಗಳನ್ನ ನೀವು ಫೋಕಸ್ ಮಾಡಿಬಿಟ್ಟು ಪ್ರಾಪರ್ಲಿ ಅದರ ಬಗ್ಗೆ ಒಂದು ಸ್ಟೆಪ್ಸ್ ಗಳನ್ನ ತಗೊಂಡಾಗ ನೀವು ಈ ಫ್ರಾಡ್ ಗಳಿಂದ ನಿಮ್ಮನ್ನು ನೀವು ಸೇಫ್ ಮಾಡ್ಕೊಳ್ಬಹುದು. ಫೈನಲಿ ಡಿಜಿಟಲ್ ವರ್ಲ್ಡ್ ಏನಿದೆಯಲ್ಲ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಗ್ರೋ ಆಗ್ತದೆ. ಅದರ ಜೊತೆಗೆ ಸ್ಕ್ಯಾಮ್ ಗಳು ಕೂಡ ಗ್ರೋ ಆಗ್ತದೆ. ಸೆಲ್ಫ್ ಅವೇರ್ನೆಸ್ ಏನಿದೆಯಲ್ಲ ಈ ಎಲ್ಲಾ ಸ್ಕ್ಯಾಮ್ ಗಳಿಂದ ನಮ್ಮನ್ನು ನಾವು ಸೇಫ್ ಮಾಡ್ಲಿಕ್ಕೆ ಇರುವಂತಹ ಒಂದೇ ಒಂದು ಮೆಥಡ್ ಆಗಿರುತ್ತೆ. ಅಂಡ್ ತುಂಬಾನೇ ದೊಡ್ಡ ಮಿಸ್ಟೇಕ್ಸ್ ತುಂಬಾ ಜನ ಮಾಡೋದು ಏನು ಅಂದ್ರೆ, ಇದು ನಮ್ಗೇನು ಕೂಡ ಆಗೋದಿಲ್ಲ, ಅಂದ್ರೆ ಯಾರಿಗೋ ಒಬ್ಬರಿಗೆ ಆಗಿದೆ ಅಥವಾ ಯಾವನಿಗೋ ಒಬ್ಬನಿಗೆ ಆಗಿದೆ, ನನ್ನ ಫ್ರೆಂಡ್ ಮೋಸ ಹೋದ, ಅವ ಫೂಲ್ ಆಗಿರ್ಬೋದು, ಆ ರೀತಿ ಅನ್ಕೊಳ್ತಾರೆ, ನಮ್ಗೇನು ಕೂಡ ಆಗ್ಲಿಕ್ಕಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅದು ತುಂಬಾನೇ ದೊಡ್ಡ ತಪ್ಪಾಗಿರುತ್ತೆ. ನಮಗೂ ಕೂಡ ಆಗ್ಬೋದು, ಆದಷ್ಟು ನಾವು ಸೇಫ್ ಆಗಿ ಇರ್ಬೇಕಾಗತ್ತೆ. ಈಗ ರಿಯಲ್ ರಿಸ್ಕ್ ಏನು ಅಂದ್ರೆ, ಸ್ಕ್ಯಾಮ್ಸ್ ಈಗ ಮುಂಚಿನ ತರ ಸ್ಕ್ಯಾಮ್ ರೀತಿ ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ, ಅದು ಆಲ್ಮೋಸ್ಟ್ ರಿಯಲ್ ರೀತಿನೇ ಕಾಣ್ಲಿಕ್ಕೆ ಸಿಗ್ತದೆ. ಅದೇ ತುಂಬಾನೇ ದೊಡ್ಡ ಮಟ್ಟದ ಪ್ರಾಬ್ಲಮ್ ಆಗಿರೋದು. ಹಾಗಾಗಿ ನಿಮ್ಮನ್ನ ನೀವು ಫ್ರಾಡ್ ಗಳಿಂದ ಸೇಫ್ ಮಾಡ್ಕೊಳ್ಳಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟಬಲ್ ವೀಕ್ ಹೆಡ್.